ನಮಸ್ತೆ ವೀಕ್ಷಕರೇ, ಶಿವರಾತ್ರಿ ಶುಭ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಸಮಸ್ತ ವೀಕ್ಷಕರಿಗೆ ಶಿವರಾತ್ರಿಯ ಶುಭಾಶಯಗಳು. ಈ ದಿನ ನಾಡಿನೆಲ್ಲೆಡೆ ಶಿವರಾತ್ರಿಯನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನ ಮಂಗಳರಾತ್ರಿ ಅಂತ ಸಹ ಕರೆಯಲಾಗುತ್ತೆ. ಮಂಗಳರಾತ್ರಿ ಅಂತ ಯಾಕೆ ಕರೀತಾರೆ? ಹಾಗಾದ್ರೆ ಈ ದಿನಕ್ಕೆ ಅಷ್ಟು ಮಹತ್ವ ಬಂದಿದ್ದಾದ್ರೂ ಯಾಕೆ? ನಾವು ಸಾಮಾನ್ಯವಾಗಿ ಎಲ್ಲರೂ ಸಹ ವ್ರತವನ್ನ ಬೆಳಗ್ಗೆ ಆಚರಣೆ ಮಾಡೋದನ್ನ ನೋಡಿರ್ತೀವಿ. ಆದರೆ ಶಿವನ ಈ ವ್ರತವನ್ನ ರಾತ್ರಿ ಯಾಕೆ ಆಚರಣೆ ಮಾಡಲಾಗತ್ತೆ? ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಶಿವರಾತ್ರಿಯ ಈ ವಿಶೇಷ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರವು. ಶಾಸ್ತ್ರಿಗಳೇ, ಇವತ್ತು ಶಿವರಾತ್ರಿ ಇದೆ. ಸಾಮಾನ್ಯವಾಗಿ ನಾವು ಹಬ್ಬ ಮಾಡೋದಾದ್ರೆ ಬೆಳಗ್ಗೆ ಸೂರ್ಯೋದಯ ಆದಮೇಲೆ, ಸಾಮಾನ್ಯವಾಗಿ ಎಲ್ಲ ಹಬ್ಬಗಳನ್ನು ಸಹ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಎಲ್ಲರೂ ಸಹ ಶುಚಿಯಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಆದರೆ ಶಿವರಾತ್ರಿಯನ್ನ ರಾತ್ರಿ ಆಚರಣೆ ಮಾಡ್ತೀವಿ. ಏನು ಹಾಗಾದ್ರೆ ಅದಕ್ಕೇನಾದರೂ ಹಿನ್ನೆಲೆ ಇದೆಯಾ? ಯಾಕೆ ನಾವು ಶಿವರಾತ್ರಿಯನ್ನು ರಾತ್ರಿನೇ ಆಚರಿಸ್ತೀವಿ ನೀವು ಕೇಳಿದ್ರಿ. ಬಹಳ ಒಳ್ಳೆಯ ಪ್ರಶ್ನೆ, ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಇದು. ಶಿವರಾತ್ರಿ, ಮೊದಲಿಗೆ ಶಿವರಾತ್ರಿಯ ಪ್ರಾಧಾನ್ಯತೆ ಎಷ್ಟು ಮಹತ್ವಯುತವಾದದ್ದು ಅನ್ನಲಿಕ್ಕೆ ಶಾಸ್ತ್ರದಲ್ಲಿ ಒಂದು ಆಧಾರವನ್ನು ಕೊಡ್ತಾರೆ. ಶಿವರಾತ್ರಿ ರಿತಿಖ್ಯಾತ ಸರ್ವಯಜ್ಞೋತ್ತಮೋತ್ತಮ ದಾನ ಯಜ್ಞ ತಪಸ್ತೀರ್ಥ ವ್ರತ ಕರ್ಮಾಣಿ ಯಾನಿ ಚ. ನೋಡಪ್ಪ, ಶಿವರಾತ್ರಿ ಅನ್ನೋದಿದೆಯಲ್ಲ, ಇದು ಸರ್ವಯಜ್ಞೋತ್ತಮೋತ್ತಮ. ಎಲ್ಲ ಯಜ್ಞಗಳು, ನೀವು ಯಾವುದು ವಾಜಪೇಯಿ ಯಾಗ ತಗೊಳ್ತೀರಾ, ಅಥವಾ ಅಶ್ವಮೇಧ ಯಾಗ ತಗೊಳ್ತೀರಾ, ರಾಜಸೂಯ ಯಾಗ ತಗೊಳ್ತೀರಾ, ಇಂಥ ಕೇಳಿರುವ ಯಾವುದೇ ಯಜ್ಞ ತಗೊಳ್ಳಿ, ಸರ್ವಯಜ್ಞೋತ್ತಮೋತ್ತಮ. ಎಲ್ಲ ಯಜ್ಞಗಳಿಗೂ ಉತ್ತಮೋತ್ತಮವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಶಿವರಾತ್ರಿ. ಶಿವರಾತ್ರಿ ಅಂತಕ್ಕಂಥದ್ದು. ಮತ್ತು ದಾನ ಯಜ್ಞ ತಪಸ್ತೀರ್ಥ, ದಾನ ಮಾಡ್ತಾರೆ. ದಾನ ಮಾಡಿದ್ರೆ ಬಹಳ ಕಲವು ದಾನಮೇಕಂ ಅಂತ ಹೇಳುತ್ತಲ್ಲ, ಕಲಿಯುಗದಲ್ಲಿ ದಾನ ಮಾಡಿದ್ಬಿಟ್ರೆ ಸಾಕಪ್ಪ ಅಂತ. ಆ ದಾನ ಯಜ್ಞ ಈಗಷ್ಟೇ ಹೇಳಿದೆ, ಅದು ಅತ್ಯಂತ ಬಹಳ ವಿಶೇಷವಾದದ್ದು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಜ್ಞ ದಾನ ತಪಶ್ಚೈವ ಪಾವನಾನಿ ಮನೀಷಿಣಾಮ್ ಅಂತ. ಮನುಷ್ಯರನ್ನಷ್ಟೇ ಅಲ್ಲ, ಮಹನೀಯರನ್ನು, ಮನೀಷಿಣಾಮ್ ಅಂದರೆ ಪೂಜನೀಯರನ್ನು, ಋಷಿ ಸಮಾನರದು, ಋಷಿಗಳು ಅಂಥವರನ್ನು ಕೂಡ ಪವಿತ್ರ ಮಾಡಿಬಿಡುತ್ತಂತೆ. ಯಾವುದು? ಯಜ್ಞ ದಾನ ತಪಸ್ಸು ಅಂತಕ್ಕಂಥದ್ದು. ಹೀಗಾಗಿ ದಾನ ಯಜ್ಞ ಜಪ ತೀರ್ಥ ಇದೆಲ್ಲ ಒಂದು ಕೋಟಿ ಪಾಲಾದರೆ ಕೋಟ್ಯಂಶೆ ನ ಸಮಾನಿಶ, ಒಂದು ಪಾಲು ಶಿವರಾತ್ರಿಗೆ ಸಮ ಅಲ್ಲಂತೆ. ಹೀಗಾಗಿ ಇಷ್ಟೆಲ್ಲ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಈ ಶಿವರಾತ್ರಿ. ನೀವು ಕೇಳಿದ್ರಿ ರಾತ್ರಿನೇ ಯಾಕೆ ಅಂತ. ಅದಕ್ಕೆ ಶಿವನೇ ಉತ್ತರವನ್ನು ಕೊಟ್ಟಿದ್ದಾನೆ. ಏನು? ಮಾಘಮಾಸಸ್ಯ ಕೃಷ್ಣಾಯಾಂ ಚತುರ್ದಶ್ಯಾಂ ಸುರೇಶ್ವರ ಅಹಂ ವತ್ಸ್ಯಾಮಿ ಭೂಪೃಷ್ಠೆ ರಾತ್ರೌ ನೈವ ದಿವಾ ಕಲವು. ಏನಿದ್ರರ್ಥ? ಮಾಘಮಾಸಸ್ಯ ಕೃಷ್ಣಾಯಾಂ, ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿಯ ದಿವಸ, ಇನ್ನು ರಾತ್ರಿಯ ಕಾಲದಲ್ಲಿ, ರಾತ್ರೌ ನೈವ ದಿವಾ ಕಲವು ಅಹಂ ವತ್ಸ್ಯಾಮ್, ನಾನು ಬರ್ತೀನಿ, ನನ್ನ ಗಣಗಳ ಸಹಿತವಾಗಿ ಬರ್ತೀನಿ, ರಾತ್ರಿ ವೇಳೆಯಲ್ಲಿ ಬರ್ತೀನಿ. ಈ ಒಂದು ಪ್ರಭಾವ, ಈ ಒಂದು ಪರಿಣಾಮ ಇದೆಲ್ಲವೂ ರಾತ್ರಿ ಹೆಚ್ಚಾಗಿರ್ತದೆ. ನೈವ ದಿವಾಕಲವು, ಹಗಲಿರೋದಿಲ್ಲ ಅಂತ ಶಿವನೇ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಈ ಶಿವರಾತ್ರಿ ಮಂಗಳಮಯ ಶಿವರಾತ್ರಿ. ಎಲ್ಲೆಲ್ಲಿ ಸಂಚಾರ ಮಾಡ್ತಾನೆ ಅದನ್ನು ಹೇಳ್ತಾನೆ ಶಿವ. ತಾನು ಲಿಂಗೇಶು ಚ ಸಮಸ್ತೇಷು ಚಲೇಶು ಸ್ಥಾವರೇಶು ಚ, ಎಲ್ಲ ಶಿವಲಿಂಗಗಳಲ್ಲಿ ಶಿವನ ಸನ್ನಿಧಾನ ಅಂತ ಏನಿದೆ ಪ್ರಪಂಚದಾದ್ಯಂತ ಎಲ್ಲೇ ಇರಲಿ, ಚಲೇಶು ಸ್ಥಾವರೇಶು ಚ, ಅದು ಚರವಾಗಿರಲಿ ಸ್ಥಿರವಾಗಿರಲಿ, ಆ ಎಲ್ಲ ಕಡೆಗಳಲ್ಲಿ ಒಂದು ಉತ್ಸವ ನಡೀಲಿ, ಅಲ್ಲೆಲ್ಲ
ತಾನು ಬಂದು ಸಂಕ್ರಮಿಷ್ಯಾಮಿ ಅಸಂದಿಗ್ಧಂ, ಸಂದಿಗ್ಧ ಬೇಡ ಅದರಲ್ಲಿ, ನಾನು ಬರ್ತೀನಿ. ಏನು ಮಾಡ್ತೀನಿ? ವರ್ಷ ಪಾಪ ವಿಶುದ್ಧಯೇ. ಒಂದು ವರ್ಷದಲ್ಲಿ ಮನುಷ್ಯ ತಿಳಿದೆಯೋ ಏನೋ ಒಂದು ಪಾಪ ಮಾಡಿರ್ತಾನಪ್ಪ, ಆ ಪಾಪವನ್ನು ಹರಣ ಮಾಡಬೇಕಲ್ಲ, ಅದನ್ನು ಅಳಿಸಿ ಹಾಕ್ತೀನಿ. ಇಂಥ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಪರಮೇಶ್ವರ ಈ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ಬರ್ತಾನೆ. ಸರಿ ಶಾಸ್ತ್ರಿಗಳೇ, ಮನುಷ್ಯನ ಪಾಪವನ್ನು ಹರಣ ಮಾಡೋದಕ್ಕಾಗಿ ಅಂತಾನೆ ರಾತ್ರಿ ಶಿವ ಬರ್ತಾನೆ. ಹಾಗಾದರೆ ಆತನನ್ನು ಸ್ವಾಗತ ಮಾಡ್ಕೊಳ್ಳೋದು ಹೇಗೆ? ಪೂಜೆ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ? ಹೌದಲ್ವ. ಇಡೀ ಜಗತ್ತು ಈ ದಿವಸ ಆ ಪರಶಿವ ಬರ್ತಾನೆ ಅಂದರೆ ನಾವು ಆತನನ್ನು ಸ್ವಾಗತಿಸಬೇಕು. ಸ್ವಾಗತಿಸಿ ಆತನನ್ನು ಮತ್ತೆಲ್ಲೂ ಕಂಡಿರದ ಹಾಗೆ ಅರ್ಚಿಸಬೇಕು, ಆತನನ್ನು ಪೂಜಿಸಬೇಕು. ಹೇಗೆ? ಶಿವ ಬಹಳ ಸುಲಭಕ್ಕೆ ಒಲಿಯುವ ದೇವತೆ. ಆತನನ್ನು ನೀವು ಒಂದು ಸಲ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಮೈ ತುಂಬಿ ಮನದುಂಬಿ ಕರೆದು ಬಿಟ್ಟರೆ ಆತ ಬಂದುಬಿಡ್ತಾನೆ. ಬಸವಣ್ಣವ್ರು ಹೇಳ್ತಾರಲ್ಲ, ನಂಬಿ ಕರೆದರೆ ಓಯನ್ನನೇ ಶಿವನು ಅಂತ. ನಂಬಿಕೆಯಿಂದ ಕರೀಬೇಕು, ನಂಬಿಕೆಯಿಂದ ನೀವು ಪೂಜೆಯನ್ನು ಮಾಡಬೇಕು. ಆತ ಅಂದುಬಿಡ್ತಾನೆ. ಏನಯ್ಯ ನಿನ್ನ ಸಮಾಚಾರ, ಏನಪ್ಪ ನಿನ್ನ ಕಥೆ ವ್ಯಥೆ ಅಂತ ಓಡಿ ಬಂದುಬಿಡ್ತಾನೆ ಅವನು. ಹಾಗಾಗಿಯೇ ತಾನೇ ರಾಕ್ಷಸರಲ್ಲಿ ಅತ್ಯಂತ ದೇವತೆಗಳೆಲ್ಲ ಕಂಟಕನಾಗಿದ್ದಂಥ ರಾವಣಾಸುರನಿಗೂ ಒಲಿದ, ನಮ್ಮಂಥ ಕಡು ಬಡವನಾಗಿರ್ತಕ್ಕಂಥ ಆ ಬೇಡರ ಕಣ್ಣಪ್ಪನಿಗೂ ಶಿವ ಒಲಿದ. ಅವನಿಗೆ ಭೇದ ಇಲ್ಲ, ಇವನು ಕೆಟ್ಟವನು, ಇವನು ಒಳ್ಳೆಯವನು, ಈ ಥರದ್ದು ಯಾವುದು ಭೇದ ಇಲ್ಲ. ಅವನಿಗೆ ಪರಮೇಶ್ವರನ ಭಕ್ತಿ ಒಂದು ಮನಸ್ಸಿನಲ್ಲಿ ತುಂಬಿದರೆ ಅವನು ತಾನಾಗೇ ಬಂದುಬಿಡ್ತಾನೆ ಮತ್ತು ಕೇಳಿದ್ದನ್ನು ಕೊಟ್ಟುಬಿಡ್ತಾನೆ. ಹೇಗೆ ಹಾಗಿದ್ರೆ ಕರೆಯೋದು ಅವನನ್ನು? ಭಕ್ತಿ ಬೇಕು. ಅವನು ತುಂಬ ನಚ್ಕೊಳ್ತಕ್ಕಂಥದ್ದು, ನೋಡಪ್ಪ ನೀನು ತರ್ಕ ಮಾಡಬಾರ್ದು, ಮೆಚ್ಚವು ತರ್ಕ ಸಾಧಕರ ಅಂತಾರಲ್ಲ ಕುಮಾರವ್ಯಾಸ. ಎಲ್ಲ ದೇವತೆಗಳು ಹಾಗೆ, ಶಿವ ಅವನು ಹಾಗೆ. ಅವನು ತರ್ಕ ಗಿರ್ಕ ಮಾಡಬಾರ್ದು. ಇದು ಹೆಂಗಾಯಿತು, ಇದು ಹೆಂಗೆ ಕರೆದು ಬಿಟ್ಟರೆ ಬಂದುಬಿಡ್ತಾನೆ, ಈ ಅಭಿಷೇಕ ಮಾಡಿಬಿಟ್ರೆ ಬಂದುಬಿಡ್ತಾ ಅಂಥ ಪ್ರಶ್ನೆ ಇದ್ದರೆ ನಿಮ್ಮ ಹತ್ರಕ್ಕೆ ಬರಲ್ಲ. ಅವನು ಬರ್ತಾನೆ, ಅಷ್ಟೇ ಬರ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.